ನೋಡಿ ಬಟ್ಟೆ ಎಲ್ಲ ಎಷ್ಟು ಯೂಸ್ ಮಾಡಿರೋ ಬಟ್ಟೆ ಎಲ್ಲ ನೋಡಿ ಈ ಥರ ಹಾಕಿ ಎಲ್ಲೆಲ್ಲಿ ಬೇಕಲ್ಲಿ ಹಾಕ್ತಾರೆ. ಎಷ್ಟೇ ಸೈಡ್ ಎಲ್ಲ ಇರುತ್ತೆ ಇದು ಅದೆಲ್ಲ ಬಿಟ್ಬಿಟ್ಟು ನೀರೊಳಿಕೆ ಹಾಕ್ಬೇಕು ಅಂತ ಕೆಟ್ಟ ಬುದ್ಧಿ ಜನಗಳು ಎಷ್ಟು ಇದಾರೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಅಷ್ಟೇ, ನಮ್ಮ ಇಂಡಿಯಾದಲ್ಲೇ ಅಷ್ಟೇ ಜನಗಳು ಈ ಥರ ಬುದ್ಧಿ ಎಷ್ಟೇ ಹೇಳಿ ಎಷ್ಟು ನ್ಯೂಸು ಇದರಲ್ಲೆಲ್ಲ ಬಡ್ಕೊಂಡ್ರು ಬುದ್ಧಿ ಬರಲ್ಲ. ಹಾಯ್ ಹಲೋ ನಮಸ್ಕಾರ, ಬಂದಿದ್ದೀವಿ ಅಪರೂಪದ ಮತ್ತೊಂದು ಹೊಸ ವಿಡಿಯೋ ಜೊತೆ. ನಾನು ನನ್ನ ಮಗನೇ ಆಯನ್ನು ಇಲ್ಲಿ. ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿದ್ದೆ. ಎಷ್ಟು ಮಳೆ ಬಂದಿದ್ದೆ ಅಂತಂದರೆ ನೈಟ್ ಎಲ್ಲ ಮಳೆ ಹೋದು ಪಕ್ಕದಲ್ಲಿ ಹೆಬ್ಬಳ ಇತ್ತಲ್ಲ ನಮ್ಮದು, ಅದೆಲ್ಲ ತುಂಬಿ ಫುಲ್ ಕಲ್ಲರ್ ನೀರು ಮತ್ತು ಹೊಸ ನೀರು ಏನಿತ್ತು ಅದೆಲ್ಲ ಹಳೆ ನೀರೆಲ್ಲ ನೂಕಿ ಹೊಸ ನೀರೆಲ್ಲ ಬಂದು ಸ್ಟಾರ್ಟ್ ಆಗಿದೆ. ರಾತ್ರಿ ಅಂತ ಸಿಕ್ಕಾಪಟ್ಟೆ ಮಳೆ ನೋಡಿ ಹೆಬ್ಬಳ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಅಂದರೆ ಈ ಸರಿ ಮಳೆ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಬಟ್ ಈಗ ಆ ಥರ ಪ್ರಾಬ್ಲಮ್ ಇಲ್ಲ. ಈ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲಿ ಯಾವ ಹೊಲ ನೋಡಿ ಯಾವ್ದು ನೋಡಿದ್ರು ನೀರು ಬಂದಿದೆ. ಬನ್ನಿ ಸೇತುವೆ ಮೇಲೆ ಅಂದರೆ ಹೆಬ್ಬಳ ಸೇತುವೆ ಏನಿರುತ್ತೆ ಅದ್ರ ಮೇಲಿಂದ ನಿಮಗೆ ಅದು ಯಾವ ರೀತಿ ನೀರು ಎಷ್ಟು ಕಲರ್ ಚೇಂಜ್ ಆಗಿದೆ, ನೀರು ಎಷ್ಟು ಬಂದಿದೆ. ಫುಲ್ ಖಾಲಿ ಆಗಿತ್ತು. ಆ ಕಡೆಯಿಂದ ಸೇತುವೆಯಿಂದ ಆ ಕಡೆ ನೀರಿಂದ ಈ ಕಡೆಗೆ ಬರ್ತಿರಲ್ಲ ನೀರು, ಅಷ್ಟು ನೀರಿತ್ತು. ಬಟ್ ಈ ಸರಿ ತೋರಿಸ್ತೀನಿ ಅಂತ ನಿಮ್ಗೆ ಯಾವ ರೀತಿ ನೀರು ಎಷ್ಟು ಬಂದು ನಿಂತಿದೆ ನೋಡೋಣಂತೆ. ತಿಮ್ಮ ಬಾ ಮಗನೇ. ರಾಗಿ ಹೊಲಗಳಲ್ಲಿ ಹೊಲದೆಲ್ಲ ಹಿಂದ್ಗಡೆ ನೋಡಿ, ಇಲ್ಲಿ ಎಲ್ಲ ಫುಲ್ ನೀರು, ಹೊಲದೊಳಗೆಲ್ಲ ನೀರು ನಿಂತೈತೆ. ಸಿಕ್ಕಾಬಟ್ಟೆ ನೀರು ನಿಂತೈತಿ ನೋಡಲಿಕ್ಕೆ. ಅಂದ್ರೆ ಮಳೆ ಒಬ್ಬ ರೈತರಾಗಿ ಮಳೆ ಬಂದರೆ ಸಿಕ್ಕಾಬಟ್ಟೆ ಖುಷಿ ಇರುತ್ತೆ. ಬೇರೆ ಯಾರಿಗೆ ಹೆಂಗೆ ಖುಷಿ ಇರುತ್ತೋ ಗೊತ್ತಿಲ್ಲ. ನಮಗಂತೂ ನನಗಂತೂ ಹೊಲ ಜಮೀನಲ್ಲಿ ನೀರು ಬಂದರೆ ಹೊಟ್ಟೆ ಮಳೆ ಹೋದ್ರಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಬೋರು ಈ ಥರದ್ದೆಲ್ಲ ಎಂಥದ್ದಿಲ್ವಲ್ಲ ನಮ್ಮ ಹತ್ರ. ಹಂಗಾಗಿ ಗೀಟ್ರು ಸರ್ವಿಸು ಈ ಥರ ಎಲ್ಲ ಮಾಡೋರಿಗೆಲ್ಲ ಕೆಲಸಕ್ಕೆ ರಜೆ ಇವಾಗ ಮಳೆ ಬಂದರೆ. ನೋಡಿ ನೀರಿ ಕಡೆ ಹೆಬ್ಬಳ ಸೇತುವೆ ನೋಡಿ. ಯಾರಿಗೆ ಏನು ಬಂದಿದ್ದವರು ಆಗ ಅಲ್ಲಿ ಬಟ್ಟೆ ಈ ಥರದ್ದೆಲ್ಲ ವೇಸ್ಟ್ ಮಾಡಿ ಬಿಸಾಕ್ತಾರೆ. ಹೊಲ್ದು ಎಷ್ಟೇ ಹೇಳಿದ್ರು ತಂದು ಪಬ್ಲಿಕ್ ಪ್ಲೇಸ್ ಅಂತ ಎಲ್ಲಿ ಬೇಕು ತಂದು ಅಲ್ಲ ಹಾಕೋದು. ಇದು ನಮ್ಮ ಜನಗಳ ಸ್ಥಿತಿ. ಎಷ್ಟು ಹೇಳಿ ಏನೇ ಬೈರಿ ಅವ್ರಿಗೆ ಬುದ್ಧಿ ಬರೋದಿಲ್ಲ. ನೋಡಿ ಬಟ್ಟೆ ಎಲ್ಲ ಎಷ್ಟು ಯೂಸ್ ಮಾಡಿರೋ ಬಟ್ಟೆ ಎಲ್ಲ ನೋಡಿ ಈ ಥರ ಹಾಕಿ ಎಲ್ಲೆಲ್ಲಿ ಬೇಕಲ್ಲಿ ಹಾಕ್ತಾರೆ. ಎಷ್ಟೇ ಸೈಡ್ ಎಲ್ಲ ಇರುತ್ತೆ ಇದು ಅದೆಲ್ಲ ಬಿಟ್ಬಿಟ್ಟು ನೀರೊಳಿಕೆ ಹಾಕ್ಬೇಕು ಅಂತ ಕೆಟ್ಟ ಬುದ್ಧಿ ಜನಗಳು ಎಷ್ಟು ಇದಾರೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಅಷ್ಟೇ, ನಮ್ಮ ಇಂಡಿಯಾದಲ್ಲೇ ಅಷ್ಟೇ ಜನಗಳು ಈ ಥರ ಬುದ್ಧಿ ಎಷ್ಟೇ ಹೇಳಿ ಎಷ್ಟು ನ್ಯೂಸು ಇದರಲ್ಲೆಲ್ಲ ಬಡ್ಕೊಂಡ್ರು ಬುದ್ಧಿ ಬರಲ್ಲ. ಈ ಥರ ನೀರೊಳಗಡಿಕೆಲ್ಲ ತಂದು ಬಟ್ಟೆ ಹಾಕಿದ್ರೆ ಏನಾಗುತ್ತೋ, ಅವರು ಸ್ವರ್ಗ ಸೇರ್ತಾರ ಏನೋ ಗೊತ್ತಿಲ್ಲ. ನಾವು ಸಿಕ್ಕಿದಾಗೆಲ್ಲ ನೋಡಿದಾಗೆಲ್ಲ ಬೈತೀವಿ. ಬಟ್ ಈ ಥರ ಎಲ್ಲ ಮಾಡಬೇಡಿ ಅಂತ ಆದ್ರೂ ಅವ್ರು ಕೇಳಬೇಕಲ್ಲ. ಏನಾದ್ರು ಬೇರೆ ದೇವ್ರದ್ದು ಅಂತ ವಸ್ತುಗಳೇನಾರು ಇದ್ರೆ ಬೇಕಾದ್ರೆ ಹಾಕ್ಲಿ. ಕೆಲವ್ರು ಫೋಟೋ ಇರುತ್ತಲ್ಲ ಆ ಥರದ್ದು ದೇವ್ರ ಫೋಟೋ ಏನಾದ್ರು ಹೊಡೆದವ್ರು ತಂದಿದ್ರು ಒಳಗಡಿಕೆಲ್ಲ ಎಸೆದು ಆ ಥರ ಎಲ್ಲ ಮಾಡ್ತಾರೆ. ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನಾವಿಲ್ಲ ಒಂದೊಂದು ಟೈಮಲ್ಲೆಲ್ಲ ಮೀನೆಲ್ಲ ಹಿಡಿತೀವಿ ಈ ಜಾಗಗಳಲ್ಲಿ, ಅವಾಗೆಲ್ಲ ನಮ್ಮ ಕಾಲಿಗೆಲ್ಲ ಚುಚ್ಕೊಂಡದ್ದು ಎಷ್ಟೋ ಅಷ್ಟು ಇದುಂಟು. ಹಂಗಾಗಿ ದಯವಿಟ್ಟು ಯಾರಾದರೂ ಅಷ್ಟೇ ಈ ಥರದ್ದೆಲ್ಲ ಮಾಡಬಾರ್ದು. ಆದರೆ ಎಷ್ಟು ಹೇಳಿದ್ರು ನಮ್ಮ ಜನಗಳಿಗಂತೂ ಬುದ್ಧಿ ಅಂತೂ ಬರೋದಿಲ್ಲ. ನೋಡಿ ಇವತ್ತು ಇಷ್ಟು ನೀರು ಬಂದಿದೆ. ಮೋಸ್ಟ್ಲಿ ನಾಳೆನೂ, ಯಾಕೆ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಹತ್ತಿರ ಇರೋದ್ರಿಂದ ನೀರು ಜಾಸ್ತಿ ಬರ್ಬೋದೇನೋ ನೋಡೋಂತೆ. ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾಳೆ. ಇವತ್ತಿಂದಿಷ್ಟು ನೀರು ಬಂದು ಕಲರ್ ನೀರು ಹೇಳಿದ್ನಲ್ಲ, ಕಲರ್ ಮುಂಚೆ ವೈಟ್ ಪ್ಯೂರ್ ಇತ್ತು ನೀರು, ತಿಳಿ ನೀರು ಥರ ಇರುತ್ತೆ ಅದಿತ್ತು. ಇವಾಗ ಕಲರ್ ಚೇಂಜ್ ಆಗಿ ಕೆಂಪು ನೀರು ಬಂದೈತಿ. ನಮ್ಮ ಹೊಲ ಗೊಬ್ಬರ ಹಾಕಿದ್ನಲ್ಲ ಆ ಹೊಲ ಇದು. ಎಲ್ಲ ನೋಡಿದ್ರು ಹಸಿರು. ಇದು ಮಳೆ ಬಂದ ಪ್ರದೇಶ ಅಂತಂದರೆ ಎಲ್ಲರಿಗೂ ಹಸಿರಾಗಿ ಕಾಣುತ್ತೆ. ಅದರಲ್ಲಿ ಈಗಂತೂ ಸಿಕ್ಕಾಬಿಟ್ಟೆ ಹಸಿರಿದೆ. ನೋಡಿದ್ರಲ್ಲ ಮಳೆ ಬಂದ ಖುಷಿ ಎಷ್ಟಿತ್ತು, ಮತ್ತು ಎಷ್ಟು ನೀರು ಬಂದು ನೀರೆಲ್ಲ ಯಾವ ರೀತಿ ಕಲರ್ ಆಗಿದೆ ಅಂತ. ಆದಷ್ಟು ಇದಾದ ಬಟ್ಟೆ ಹಾಕಿನಲ್ಲ, ಅದು ಬಟ್ಟೆ ಹಾಕಿದ್ದಾರೆ ಅಂತ ಅನ್ನಲ್ಲ, ಅದು ನೋಡಿ ಭಾಳ ಬೇಜಾರಾಯಿತು. ಯಾರಾದರೂ ಅಷ್ಟೇ ಅದೆಲ್ಲ ಹಾಕಿದ್ರೆ ನಾನು ಸ್ವಲ್ಪ ಇಷ್ಟ ಆಗಲ್ಲ. ಒಟ್ಟು ಪ್ರಕೃತಿ ವಿರುದ್ಧವಾಗಿ ಯಾವುದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟಿರುತ್ತೆ ಅದನ್ನು ಮಾತ್ರ ಇದು ಮಾಡ್ಕೋಬೇಕು. ತಂದು ಬಟ್ಟೆ ಎಲ್ಲ ಎಸೆಯೋದು ಹೀಗೆಲ್ಲ ಮಾಡ್ತಾರೆ ಕೆಲವರು.
ಏನಪ್ಪ ಅದನ್ನು ಹೇಳಿದರೆ ಅವ್ರಿಗೆ ನಿಮ್ದು ಕೆಲವೊಂದು ಟೈಮ್ ನಾನೇ ಹೇಳ್ಲಿಕ್ಕೆ ಹೋದಾಗ ನಿಮ್ದ ಹೊಲ ಅಂತೆಲ್ಲ ನಿಮ್ದ ಹೆಬ್ಬಾಳ ಹಳೆಬ್ಬಾಳ ಅಂತೆಲ್ಲ ಕೇಳಿದ್ದಾರೆ. ಬಟ್ ನಮ್ದಾಗಲಿ ಯಾರ್ದಾಗಲಿ ಪಬ್ಲಿಕ್ ಅಲ್ವಾ. ನೋಡಿ ಅಲ್ಲಿ ಬರ್ತೈತಲ್ಲ ನೀರು, ಅಷ್ಟೇ ಕಾಣಿಸ್ತಾ ಇಲ್ಲ ಇಲ್ಲಿ. ಕೆಂಪುದು ನೀರು. ಮನೆ ನೋಡಿ ನಮ್ಮದು, ಅಲ್ಲಿ ಇದೆ ಮನೆ, ಇದಲ್ಲ ಇದು. ದಿಸ್ ಇಸ್ ಮೈ ಹೌಸ್. ತಿಮ್ಮ ಮಳೆ ಬಂದಿರೋದ್ರ ಬಗ್ಗೆ ಏನಾದ್ರು ಹೇಳ್ತೀಯಾ? ಹೇಳು ಮನೆ. ತುಂಬಾ ಮಳೆ ಬಂದಿದೆ. ಇವಾಗ ಯಾವಳಕ್ ನೀರು ತುಂಬಾ ತುಂಬಿಕೊಂಡಿದೆ. ಹೇಳು. ಗೊತ್ತಾಯ್ತು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಸಿಗೋಣಂತೆ ಮತ್ತೊಂದು ವಿಡಿಯೋದಲ್ಲಿ.